ಯೂಶುವಲಿ ನಮ್ಮ ಬಿಹೇವಿಯರ್ಸನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾದ್ರೆ ಅಥವಾ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ವಿ ಫೋಕಸ್ ಆನ್ ಔಟ್‌ಕಮ್. ಲೈಕ್ ನಾನು ಫಿಟ್ ಆಗ್ಲಿಕ್ಕೆ ಇಷ್ಟಪಡ್ತೀನಿ, ಪ್ರೊಡಕ್ಟಿವ್ ಆಗ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ ನಮ್ಮ ಐಡೆಂಟಿಟಿನೇ ಅದು ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡೋದಿಲ್ಲ. ಲೈಕ್ ನಾನು ಫಿಟ್ ಅಥವಾ ನಾನು ಪ್ರೊಡಕ್ಟಿವ್ ಅಂತ. ಇಲ್ಲೇ ಇರೋದು ಟ್ರಿಕ್. ವೆಲ್ಕಮ್ ಟು ದ 75th ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ಇದನ್ನ ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ ಅಲ್ಲಿ ಚೆನ್ನಾಗಿ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಸ್ಮೋಕಿಂಗ್ ಬಿಡಬೇಕು ಅಂತ ಇದ್ರೆ ಯಾರಾದ್ರು ಸಿಗರೆಟ್ ಆಫರ್ ಮಾಡಿದಾಗ ನೋ ಥ್ಯಾಂಕ್ಸ್, ನಾನು ಸ್ಮೋಕಿಂಗ್‌ನ ಬಿಡಬೇಕು ಅಂತಿದ್ದೀನಿ ಅಂತ ಹೇಳಿದ್ರೆ ಅದು ವಿಶ್. ಅದೇ ನಿಮ್ಮ ರಿಪ್ಲೈ ನೋ ಥ್ಯಾಂಕ್ಸ್, ನಾನು ಸ್ಮೋಕರ್ ಅಲ್ಲ ಅಂತ ಅಂದ್ರೆ ನೀವು ಐಡೆಂಟಿಟಿ ಬೇಸ್ಡ್ ಆಗಿ ಯೋಚನೆ ಮಾಡ್ತಿದ್ದೀರಾ. ಅದು ನನಗೆ ಬೇಕು ಅಂತ ವಿಶ್ ಮಾಡೋದಕ್ಕೂ ಅದು ನಾನೇ ಅಂತ ಥಿಂಕ್ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಒಬ್ರಿಗೆ ಫಿಟ್ ಆಗಿರಬೇಕು ಅಂತ ಆಸೆ ಇದ್ರೆ ಫಸ್ಟ್ ಐಡೆಂಟಿಟಿನ ಶಿಫ್ಟ್ ಮಾಡಬೇಕು. ನಾನು ಫಿಟ್ನೆಸ್ ಫ್ರೀಕ್ ಅಂತ. ಸೊ ಫಸ್ಟ್ ನಿಮಗೆ ನೀವು ಏನು ಆಗಬೇಕು ಅಂತ ತಿಳಿದುಕೊಳ್ಳಿ. ಸೆಕೆಂಡ್, ನನಗೆ ಬೇಕಾಗಿರುವಂಥ ಔಟ್ಕಮ್ ಯಾವ ಥರದ ವ್ಯಕ್ತಿಗೆ ಸಿಗತ್ತೆ, ಅವನ ಅಥವಾ ಅವಳ ಐಡೆಂಟಿಟಿ ಹೇಗಿರುತ್ತೆ, ಅಂದ್ರೆ ಅವ್ರ ಬಿಹೇವಿಯರ್ ಹೇಗಿರುತ್ತೆ, ಹೇಗೆ ಹಾರ್ಡ್ ವರ್ಕ್ ಮಾಡ್ತಾರೆ, ಹೇಗೆ ಡಿಸಿಷನ್ ತಗೊಳ್ತಾರೆ, ಹೀಗೆ ನೀವು ಐಡೆಂಟಿಟಿ ಮೇಲೆ ಫೋಕಸ್ ಮಾಡ್ತೀರಾ. ಅಂದ್ರೆ ನೀವು ಯಾವ ಥರ ಪರ್ಸನ್ ಆಗಬೇಕು ಈ ಪ್ರೊಸೆಸ್ ಅಲ್ಲಿ ಅಂತ. ಸೊ ಅವಾಗ ನಿಮ್ಗೆ ಬೇಕಿರೋ ಆನ್ಸರ್ ನಿಮಗೆ ಸಿಗತ್ತೆ.